ಎನ್ಡಿಸಿಸಿ ಬ್ಯಾಂಕಿನ ನೂತನ ಅಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿಣಿಯ ಸದಸ್ಯರಾದ ದೊಡ್ಡಸ್ವಾಮೇ ಗೌಡ್ರು ಆಯ್ಕೆಯಾದ ಅಂಗವಾಗಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಮೈಸೂರು ಡಿಸಿಸಿ ಅಧ್ಯಕ್ಷರ ಡಾ. ವಿಜಯ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ ಜೊತೆ ಜಿಲ್ಲಾ ಮಟ್ಟದ ಮುಖಂಡರುಗಳು ಸಮ್ಮುಖದಲ್ಲಿ ಗೌರವ ಸಮರ್ಪಣೆ ಮಾಡಲಾಯಿತು. ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಇವತ್ತು ಗ್ರಾಮಾಂತರ ಕಾಂಗ್ರೆಸ್ ವತಿಯಿಂದ ನನಗೆ ಸನ್ಮಾನವನ್ನು ಮಾಡಿ ಗೌರವವನ್ನು ಸೂಚಿಸಿದ್ದಾರೆ. ಮೊದಲನೇದಾಗಿ ನಾನು ಈ ಒಂದು ಪದವಿಯನ್ನು ಸ್ವೀಕಾರ ಮಾಡಲಿಕ್ಕೆ ಕಾರಣಕರ್ತರಾದಂಥ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಆತ್ಮೀಯರು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ SU ಮಾದೇವಪ್ಪನವರು, ನಮ್ಮ ಇನ್ನೊಬ್ಬರು ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ K ವೆಂಕಟೇಶ್ ಅವರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಎರಡು ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ವಿಜಯ್ ಕುಮಾರ್ ಅವರು, ಮೂರ್ತಿ ಅವರು, ಮರಿಸ್ವಾಮಿ ಅವರು, ಇವರೆಲ್ಲರೂ ಕೂಡ ಮೊದಲನೇದಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಒಂದು ಪದವಿ ಬರಬೇಕಾದ್ರೆ ಎಲ್ಲರ ವಿಶ್ವಾಸ, ಆಶೀರ್ವಾದ ಬಾಳಬೇಕು. ಇವತ್ತು ಅವಿರೋಧವಾಗಿ ಆಗಬೇಕಾದ್ರೆ ಅದು ಇದ್ದಿದ್ದು ಕಷ್ಟ. ಇವತ್ತು ಸುಮಾರು 10 ಜನ ಇವತ್ತು ಕಾಂಗ್ರೆಸ್ ಪಕ್ಷದ ನಾವು ನಿರ್ದೇಶಕರಿದ್ದೀವಿ. ಎಲ್ಲರೂ ಕೂಡ ಇದರಲ್ಲಿ 4 ಜನ ನಮ್ಮೂರು ಶಾಸಕರೇ ಇದ್ದಾರೆ, ಮಾಜಿ ಅಧ್ಯಕ್ಷರು ಇದ್ದಾರೆ. ಅವರೆಲ್ಲರ ಮಧ್ಯದಲ್ಲಿ ಇವತ್ತು ನಮ್ಮನ್ನ ಆಯ್ಕೆ ಮಾಡಿ ಅಧ್ಯಕ್ಷರಾಗಿ ಆಯ್ಕೆ ಮಾಡುವಂಥದ್ದು, ಎಲ್ಲ ಆ ಒಂದು ಪ್ರೀತಿ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ಇವತ್ತು ನಾನು ಅಧ್ಯಕ್ಷನಾಗಿ ನನಗೆ ಬಹಳ ಜವಾಬ್ದಾರಿಯನ್ನು ಇವತ್ತು ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ, ಇವತ್ತು 2 ವರ್ಷಗಳಿಂದ ಆಡಳಿತ ಮಂಡಳಿ ಇರಲಿಲ್ಲ. ಈಗ ಹೊಸಬ್ರು ಕೂಡ ಸಾಲವನ್ನು ವಿತರಣೆ ಆಗಿಲ್ಲ. ಅದನ್ನು ಕೂಡ ಮಾಡುವಂಥ ಗುರುತರವಾದ ಜವಾಬ್ದಾರಿ ಇವತ್ತು ನಮ್ಮ ಹೊಸ ಆಡಳಿತ ಮಂಡಳಿಯಲ್ಲಿದೆ. ನಾವು ಇನ್ನು ಯಾಕೆಂದ್ರೆ ಈ ಬ್ಯಾಂಕ್ ಇರೋದೇ ರೈತರಿಗೆ ಅನುಕೂಲ ಮಾಡಬೇಕು. ನಾವು ರೈತರಿಗೆ ಅನುಕೂಲ ಮಾಡಿಕೊಟ್ಟು ಹೊತ್ತಾಗಿ ಸಾಲ ಕೊಟ್ಟು ಅವ್ರು ಅನುಕೂಲ ಮಾಡಿಕೊಟ್ರೆ ನಮ್ಮ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಪಕ್ಷಕ್ಕೆ ನಾವು ಸಂಘಟನೆ ಮಾಡಿ ಆ ಮುಖಾಂತರ ನಮ್ಮ ಮತವನ್ನು ಪಡೆಯಲಿಕ್ಕೆ ಸಾಧ್ಯ. ಅದು ಬಹಳ ಮುಖ್ಯವಾಗಿರುತ್ತೆ. ಇವತ್ತೇನು ನಮ್ಮ ಎಲ್ಲ ಸಹಕಾರ ಸಂಘಗಳಲ್ಲಿ ಏನು ವಸೂಲಾಗದೇ ಇರುವಂಥ ಹಣವನ್ನು ವಸೂಲಿ ಮಾಡಿ ಹೊಸದಾಗಿ ಸಾಲವನ್ನು ಕೊಟ್ಟು ಅವರಿಗೆ ಉತ್ತೇಜನ ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಬ್ಯಾಂಕು ಭಾಳ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗೋ ಮುಖಾಂತರ ನಾವು ಈ ಜಿಲ್ಲೆಯಲ್ಲಿ ಬ್ಯಾಂಕನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಎಲ್ಲ ನಿರ್ದೇಶಕ ಮಂಡಳಿಯ ಸಹಕಾರದೊಂದಿಗೆ ಮಾಡಲಿಕ್ಕೆ ನಾವು ಯಾವುದು ಸದಾ ಸಿದ್ಧ ಇದ್ದೇವೆ. ನಾವು ಅನೌನ್ಸ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಮಗೆಲ್ಲ ಕಿವಿ ಮಾತು ಹೇಳಿದ್ದಾರೆ. ನಮ್ಮ ಮಾದೇವಪ್ಪನವರು ಮತ್ತು ಎಲ್ಲ ಮಂತ್ರಿಗಳು ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನೀವು ಕೆಲಸವನ್ನು ಮಾಡಬೇಕು, ಈ ಬ್ಯಾಂಕನ್ನು ಒಳ್ಳೆ ರೀತಿ ನೀವು ಬೆಳೆಸಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಆ ರೀತಿ ನಾವು ಎಲ್ಲರ ಮಾರ್ಗದರ್ಶನವನ್ನು ಪಡೆದು ಮುಂದಿನ ದಿನಗಳಲ್ಲಿ ಈ ಬ್ಯಾಂಕನ್ನು ಒಂದು ಮಾದರಿಯಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನನ್ನು ಕರೆಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸನ್ಮಾನಿಸಿ ಗೌರವವನ್ನು ತೋರಿಸಿದಂಥ ಎಲ್ಲ
ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರೂ ಕೂಡ ನನ್ನ ನಮನಗಳನ್ನು ತಿಳಿಸಿ ನಮಗೆಲ್ಲರೂ